ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ ಗುರುಗಳೇ, ಇವಾಗ ಜಾತಕ ನೋಡುವಾಗ, ವಿಮರ್ಶೆ ಮಾಡುವಾಗ ಮುಖ್ಯವಾಗಿ ಯಾವೆಲ್ಲ ವಿಚಾರಗಳು ನೋಡಬೇಕು? ಒಂದು ಗಂಡು ಹೆಣ್ಣಿನ ಜಾತಕ ಸಾಧಾರಣವಾಗಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಇವೆಲ್ಲ ಅನುಕೂಲಗಳಿಲ್ಲದೆ ಇದ್ದಿದ್ದರಿಂದ ಡೇಟ್ ಆಫ್ ಬರ್ತ್ ಟೈಮ್ ಇದ್ದರೆ ಈ ಜ್ಯೋತಿರ್ವಿಜ್ಞಾನದಲ್ಲಿ ಬರೀ ನವಗ್ರಹಗಳು 27 ನಕ್ಷತ್ರಗಳು ಅಷ್ಟೇ ಅಲ್ಲ ಇರೋದು. ಇದೊಂದು ಬಂದು ಮ್ಯಾಥಮೆಟಿಕ್ಸ್. ಸೂರ್ಯ ಹುಟ್ಟಿದ ಒಂದು ಟೈಮಿಂಗ್ಸ್ ಅಂತ ತೊಗೊಂಡು ಆ ಟೈಮಿಂಗ್ಸಿಂದ ಹಿಡಿದು ಲಗ್ನಸ್ಫುಟ ಮತ್ತು ಇರ್ತಕ್ಕಂಥದ್ದು ಏನೇನಿದೆ ಎಲ್ಲವೂ ಮ್ಯಾಥಮೆಟಿಕ್ಸಿಂದನೇ ಮಾಡಿ ಲಾಸ್ಟ್ಗೆ ಯಾವ ರಾಶಿ ಯಾವ ನಕ್ಷತ್ರ ಅಂತ ಕಂಡುಹಿಡಿತೀವಿ. ಇಟ್ ಈಸ್ ಎ ಮ್ಯಾಥಮೆಟಿಕ್ಸ್. ಇದು ಬ್ಲೈಂಡ್ ಅಲ್ಲ. ಯಾವಾಗಲೂ ಮುಂದಿನ ವರ್ಷ ನಡೆಯೋ ಗ್ರಹಣನ ಒಂದು ವರ್ಷಕ್ಕೆ ಮುಂದೆ ಪಂಚಾಂಗದಲ್ಲಿ ಹಾಕ್ತೀವಿ. ಇದೇ ನಾವು ಪಂಚಾಂಗದ ಶಕ್ತಿ, ಜ್ಯೋತಿಷ್ ಶಕ್ತಿ ಏನಂದರೆ ನೆಕ್ಸ್ಟ್ ಇಯರ್ ಯಾವ ದಿನ ಬರುತ್ತೆ ಗ್ರಹಣ, ಯಾವ ಇಷ್ಟೊತ್ತು ಶುರುವಾಗುತ್ತೆ ಇಷ್ಟೊತ್ತು ಮುಗುತ್ತೆ ಅಂತ ಹಾಕ್ತೀವಿ. ಇದು ಶಕ್ತಿ, ಜ್ಯೋತಿರ್ವಿಜ್ಞಾನ ಶಕ್ತಿ ಅಂದರೆ ಇದು. ಅದಕ್ಕೆ ಜಾತಕವನ್ನು ತಗೊಂಡಾಗ ಮೊಟ್ಟ ಮೊದಲನೇದಾಗಿ ಮದುವೆ ಅಂತ ಮಾಡೋದು ಏನಕ್ಕೆ? ನಾವು ವಂಶವೃದ್ಧಿ ಆಗಲಿ, ಜೊತೆ ಗಂಡ ಹೆಂಡತಿ ಅನ್ಯೋನ್ಯತೆ ನೋಡಬೇಕು, ಏನಾದರೂ ಅರಿಷ್ಟಗಳಿದೆಯಾ, ತೊಂದರೆಗಳಿದೆಯಾ ಅಂತ ನೋಡಬೇಕು. ಜೊತೆಗೆ ಮೂರನೇ ವಿಷಯ ಏನಂತಂದರೆ ಇದಕ್ಕೆ ಪ್ರೇಮ ವಿವಾಹ ಆಗುತ್ತಾ ಇಲ್ಲ ಅರೇಂಜ್ ಮ್ಯಾರೇಜೇ ಇದೆಯಾ, ಮೂರನೇ ಭಾಗ. ನಾಲ್ಕನೇ ಭಾಗ ಏಕನಕ್ಷತ್ರ, ಏಕರಾಶಿ, ಏಕಪಾದಕ್ಕೆ ಮದುವೆಯನ್ನು ಮಾಡಬಾರ್ದು. ಯಾಕೆ ಗುರುಗಳೇ ಮಾಡಬಾರ್ದು? ಅದಕ್ಕೆ ಉತ್ತರ ಏನಂತಂದರೆ, ಈ 7.5 ಅಂತ ಪ್ರತಿಯೊಬ್ಬರಿಗೂ ಕೂಡ 22 ವರ್ಷಕ್ಕೆ ಒಂದು ಸತಿ ಬರುತ್ತೆ ಬಚಕ್ರದಲ್ಲಿ. ಮುಂಚೆ ಎಲ್ಲ 6 ಸತಿ ಬರೋದು. 120 ವರ್ಷ ಬದುಕ್ತಾಯಿದ್ರು, ವ್ಯಾಲಿಡಿಟಿ ಇತ್ತು, ಯಾವುದೇ ಟೆನ್ಷನ್ ಇಲ್ಲ, ನೆಮ್ಮದಿಯಾಗಿ ಜೀವನ ಮಾಡೋರು 120 ವರ್ಷ ಬದುಕೋರು. ಈಗೆಲ್ಲ 50 ವರ್ಷದ ಮೇಲಂದರೆ ಗ್ರೇಸ್, ಅದು ದೇವ್ರು ಕೊಡೋ ವರ 50 ವರ್ಷ ದಾಟಿಬಿಟ್ರೆ. ಆದ್ದರಿಂದ ಜಾತಕ ವಿಮರ್ಶೆ ಮಾಡಬೇಕಾದ್ರೆ ಆ ಜಾತಕದಲ್ಲಿ ಮಾಂಗಲ್ಯ ಭಾಗ್ಯ ಇದೆಯಾ, ಆಯುಸ್ಸು ಇದೆಯಾ, 8ನೇ ಮನೆಯಿಂದ ಆಯುಷ್ ಚಿಂತನೆಯನ್ನು ಮಾಡಬೇಕಂತೆ. ಯಾರು ಗಂಡನ ಆಯುಸ್ಸನ್ನು, ಆ ಹುಡುಗನಿಗೆ ಆಯುಸ್ಸಿದೆಯಾ, ಸಪ್ತಮದಿಂದ ಹುಡುಗಿ ಬಗ್ಗೆ ಚಿಂತನೆ ಮಾಡಬೇಕಂದ್ರೆ, ಪಂಚಮ ಸ್ಥಾನದಿಂದ ಇವರಿಗೆ ಮಕ್ಕಳು ಸುಭಾಗ್ಯವಂತ ಮಕ್ಕಳು ಉಂಟಾಗುತ್ತಾ ಅಂತ ನೋಡಬೇಕಾಗತ್ತೆ. ಆಮೇಲೆ ಇವರ ಜಾತಕದಲ್ಲಿ ಏನಾದರೂ ದ್ವಿಕಳತ್ರ ಇದೆಯಾ, ತ್ರಿಕಳತ್ರ ಇದೆಯಾ, ಏನಾದರೂ 2 ಮದುವೆ ಯೋಗ ಇದೆಯಾ, ಇದನ್ನು ವಿಮರ್ಶೆ ಮಾಡಬೇಕು. ನಂತರ 5ನೇದಾಗಿ ಇಂಥ ರಾಶಿಯವರನ್ನೇ ಮದುವೆ ಮಾಡಿ ಅಂತ ಋಷಿಮುನಿಗಳು ನಮಗೆ ಹಾಕ್ಕೊಟ್ಟಿದ್ದಾರೆ ತಳಹದಿ. ಆ ರಾಶಿಯವರಿಗೆ ಆ ರಾಶಿಯನ್ನು ಮದುವೆ ಮಾಡಿದಾಗ ಒಂದು ಕುಂಡಲಿಯಲ್ಲಿ ಏನಾಗುತ್ತೆ ಅಂದರೆ ಪಂಚವಾಯು ತತ್ವಗಳಿದೆ, ಅಗ್ನಿ, ಭೂ, ವಾಯು, ಜಲತತ್ವ ಅಂತ 5 ತತ್ವಗಳಿದೆ. ಜೊತೆಗೆ ಯಾವ ನಕ್ಷತ್ರದವರಿಗೆ ಯಾವ ನಕ್ಷತ್ರದನ್ನು ಮದುವೆ ಮಾಡಬೇಕು ಅಂತ ಕೂಡ ಋಷಿಮುನಿಗಳು ಹೇಳಿದ್ದಾರೆ. ಇದು ಯಾಕೆ ಇದನ್ನು ನಮಗೆ ತಳಹದಿಯ ಕಾನೂನು ಥರ ನಮಗೆ ಯಾಕೆ ಹಾಕ್ಕೊಟ್ರು ಅಂದರೆ, ಮೇಯ್ನ್ ನಮ್ಗೆ ಇರ್ತಕ್ಕಂಥದ್ದೇ ದಾಂಪತ್ಯ. ಇಡೀ ಸಮಾಜ ಚೆನ್ನಾಗಿ ನಡಿಬೇಕು, ಒಳ್ಳೆಯ ಮಕ್ಕಳು, ಒಳ್ಳೆಯ ವಿದ್ಯೆ, ಒಳ್ಳೆಯ ಸಂತಾನ ಇವೆಲ್ಲ ಉಂಟಾಗಬೇಕಂದ್ರೆ ಮದುವೆ ಅಂತಕ್ಕಂಥದ್ದು ಪ್ರಮುಖವಾದ ಘಟ್ಟ. ನಾವು ಜಾಬ್ ಕಳ್ಕೊಂಡ್ರೆ ಇನ್ನೊಂದು ಜಾಬ್ ಸಂಪಾದನೆ ಮಾಡ್ತೀವಿ, ಒಂದು ವೆಹಿಕಲ್ ಹೋದರೆ ಇನ್ನೊಂದು ವೆಹಿಕಲ್ ತೊಗೋಬೋದು, ನಾವು ಒಂದು ಸೈಟ್ ಕಳ್ಕೊಂಡ್ರೆ ಇನ್ನೊಂದು ಸೈಟ್ ತೊಗೊತೀವಿ. ಆದರೆ ಮದುವೆ ಅಂತಕ್ಕಂಥದ್ದು ಒಂದೇ ಬಾರಿ. ಈಗೇನಾಗಿದೆ ಅಂತಂದರೆ ಕೆಲವರು ನಾವು ಪಂಚಾಂಗನೇ ನೋಡಲಿಲ್ಲ, ನಾವು ಜಾತಕನೇ ತೋರಿಸ್ಲಿಲ್ಲ ಗುರುಗಳೇ, ಇಬ್ಬರು ಇಷ್ಟಪಟ್ಬಿಟ್ಟಿದ್ದೆವು, ನಾವು ಮದುವೆ ಮಾಡಿಬಿಟ್ಟು ಗುರುಗಳೇ. ಇವಾಗೇನೋ ಸರಿ, ಮುಂದಕ್ಕೇನೋ ಒಂದು ತೊಂದರೆ ಆದಾಗ ಏನಾಗುತ್ತೆ, ಒಂದು ಮಕ್ಕಳಾಗಲಿಲ್ಲ, ಏನೋ ಒಂದು ಸಮಸ್ಯೆ ಆಯಿತು, ಆವಾಗ ಜಾತಕ ಇಟ್ಕೊಂಬರೋದು, ಗುರುಗಳೇ ಮಕ್ಕಳಾಗ್ತಿಲ್ಲ ನೋಡಿ ಅಂತ. ಆವಾಗ ನೀವು ಪರಿಹಾರವನ್ನೇನೋ ಮಾಡ್ತೀರಾ, ಭಗವಂತನ ಇಚ್ಛೆ, ಫಲಾಫಲ ಅವನದು, ಪ್ರಯತ್ನ ನಮ್ಮದು. ಕೆಲವರು ಹೇಳ್ತಾರೆ, ಕೆಲವರು ಜ್ಯೋತಿಷಿಗಳು ಹೆಸರು ಉಲ್ಲೇಖ ಮಾಡೋಕ್ಕೆ ನಾನು ಇಷ್ಟಪಡಲ್ಲ, ಪೂಜೆ ಮಾಡಬೇಡಿ, ಹೋಮ ಮಾಡಬೇಡಿ, ಹವನ ಮಾಡಬೇಡಿ ಅಂತ ಹೇಳ್ತಾರೆ. ಅದು ಮೂರ್ಖತನ. ಕಲಿಯುಗದಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಅವಧೂತರಿದ್ದಾರೆ, ಎಷ್ಟೋ ಸಿದ್ಧಿಪುರುಷರಿದ್ದಾರೆ. ಹವನ ಯಾಗ ಅಂತಕ್ಕಂಥದ್ದು ತಮಾಷೆ ಅಲ್ಲ, ಈಗಲೂ ಇದೆ. ಕಲಿ ಪ್ರಭಾವ ಇರ್ಬೋದು, ಮಂತ್ರಕ್ಕೆ ಶಕ್ತಿ ಇದೆ, ಮನಸ್ಸಿಗೆ ಶಕ್ತಿ ಇದೆ. ಆದ್ದರಿಂದ ಅದು ಸುಳ್ಳು. ಯಜ್ಞ ಯಾಗಾದಿಗಳು ಇವತ್ತು ನಡೀತಾ ಇದೆ. ಯಾಕೆ ಕಾರಣ, ದೇಶ ಸುಭಿಕ್ಷ ಇರಬೇಕಂದ್ರೆ ಇವಾಗಲೂ ಕೂಡ ಯಾವುದೇ ರೀತಿ ಕಾಮ್ಯಾರ್ಥ ಇಟ್ಕೊಳ್ಳದೆ ಎಷ್ಟೋ ಜನ ಅಘೋರಿಗಳು, ಎಷ್ಟೋ ಜನ ಬಾಬಾಗಳು, ಎಷ್ಟೋ ಜನ ಸಿದ್ಧಿಪುರುಷರು ಇವತ್ತು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ದೇಶ ಅಲ್ಲ, ಇಡೀ ಪ್ರಪಂಚ ಸುಭಿಕ್ಷವಾಗಿರಲಿ ಅಂತ.
ಆದ್ದರಿಂದ ನಮಗೆ ಬೇಡ ಅಂದಿದ್ದು ಇನ್ನೊಬ್ರಿಗೆ ಬೇಡ ಅಂತ ನಾವು ಹೇಳಬಾರ್ದು. ಯಾಕೆ ಕಾರಣ ಅಂದರೆ ನೊಂದವರಿಗೆ, ಕಷ್ಟದಲ್ಲಿರೋರಿಗೆ ನಮ್ಮ ಕೈಲಾದ ದಾರಿಯನ್ನು ತೋರಿಸ್ಬೇಕು. ಅದು ಬಿಟ್ಬಿಟ್ಟು ಇರೋ ಧರ್ಮನ ಸಂಸ್ಕೃತಿಯನ್ನು ನಡ್ಕೊಂಡು ಹೋಗ್ತಾ ಇರೋದನ್ನ ಹಾಳು ಮಾಡೋ ದಾರಿಯನ್ನು ಹಿಡಿಬಾರ್ದು. ಆದ್ದರಿಂದ ನಾವು ಜಾತಕ ವಿಮರ್ಶೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮೂಲ, ಆಶ್ಲೇಷ, ವಿಶಾಖ ನಕ್ಷತ್ರ ಅಂದಿದ ತಕ್ಷಣವೇ ಜಾತಕನೇ ಮುಟ್ಟಕ್ಕೆ ಹೋಗೋಲ್ಲ. ಮೂಲ ನಕ್ಷತ್ರ ಮಾವನಿಂದ ಬರಬೇಕಂತ ಜಾತಕ ಪಕ್ಕಕ್ಕೆ ಬಿಸಾಕ್ಬಿಡ್ತಾರೆ. ಅದು ಖಂಡಿತವಾಗಲೂ ಕೂಡ ಅದು ಅಜ್ಞಾನಿಗಳು ಮಾಡುವಂಥ ಕೆಲಸ. ಅದು ಆ ಜಾತಕ ಅಂತ ತೊಗೊಂಡು ಆ ಹುಡುಗಿಗೆ ಪಾದ ಏನು, ಯಾವ ಪಾದದಲ್ಲಿ ಹುಟ್ಟಿದೆ, ಶುಭಗ್ರಹಗಳ ದೃಷ್ಟಿ ಇದೆಯೋ ಇಲ್ವೋ, ಆ ಮಗುವಿನಿಂದೇನೋ ತೊಂದರೆ ಇದೆಯಾ, ಇವೆಲ್ಲ ವಿಮರ್ಶನೆ ಮಾಡಲ್ಲ. ಜಾತಕತೆ ಪಕ್ಕಿಡಿ ಕಳಿಸ್ತಿದ್ದಂಗೆ ರಿಜೆಕ್ಟ್ ಮಾಡಿಬಿಡ್ತಾರೆ ಮೂಲ ನಕ್ಷತ್ರ ಅಂದ ತಕ್ಷಣ. ಅದಕ್ಕೆ ಅದನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಯಾವುದೇ ಕೂಡ ಜ್ಯೋತಿರ್ವಿಜ್ಞಾನ ಯಾರಿಗೂ ಕೂಡ ಇದು ಮೋಸ ಮಾಡಲಿಕ್ಕೋ ಅಥವಾ ಅಧರ್ಮವನ್ನುಂಟು ಮಾಡಲಿಕ್ಕೋ ಇಟ್ಟಿರ್ತಕ್ಕಂಥ ಜ್ಯೋತಿರ್ವಿಜ್ಞಾನ ಅಲ್ಲ. ಇದು ಜ್ಯೋತಿ ಅಂತ ಕರೆದ್ರು, ವಿಷಯ ಬೇರೆ. ಜ್ಯೋತಿ ಅಂತ ಕರೆದು, ಜ್ಯೋತಿ ಅಂದ್ರೇನು? ದೀಪದ ಬೆಳಕು. ಆ ಬೆಳಕು ಅದನ್ನು ಅಧ್ಯಯನ ಮಾಡಿ ಅದನ್ನು ಸರಿಯಾಗಿ ಆಳವಾದ ಸಂಶೋಧನೆ ಮಾಡಿ ಆಳವಾಗಿ ತಿಳ್ಕೊಂಡಿದ್ರೆ ಯಾರೂ ಕೂಡ ಅದರ ಬಗ್ಗೆ ಮಾತನಾಡಲ್ಲ. ಈ ಅರ್ಧಂಬರ್ಧ ಕಲ್ತ್ಕೊಂಡ್ಬಿಟ್ಟು ಅರ್ಧಂಬರ್ಧ ತಿಳ್ಕೊಂಡು ಅದನ್ನು ಬ್ಲೈಂಡಾಗಿ ಏನೋ ಉದರ ಮಿತ್ತಮ್ ಅಂತೇಳಿ ಮಾಡೋಕ್ಕೆ ಹೋದಾಗ ಇಂಥ ಎಡವಟ್ಟುಗಳೆಲ್ಲ ಉಂಟಾಗುತ್ತೆ. ಆದ್ದರಿಂದ ಒಂದು ಕಡೆ ಅಲ್ದಿದ್ರೆ ಎರಡು ಕಡೆ ತೋರಿಸಿ. ಯಾಕೆಂದರೆ ಇದು ದಾಂಪತ್ಯ ಜೀವನ. ಒಂದು ಬಾರಿ ಹೆಚ್ಚು ಕಡಿಮೆ ಆದಮೇಲೆ ಮತ್ತೆಲ್ಲ ನೋವುಗಳೇ ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ತಂದೆ ತಾಯಿಗಳಾಗಿರ್ತಕ್ಕಂಥವರು ಸಕಾಲದಲ್ಲಿ ಜಾತಕಗಳಲ್ಲಿ ಸಂಧಿಕಾಲ ಬಂದಿರುತ್ತೆ. ಅದಕ್ಕೆ ಸಾಡೆ ಸಾತಿದ್ದಾಗ ಮದುವೆ ಮಾಡಬೇಡ ಅಂತ ಹೇಳ್ತಾರೆ. ಯಾಕೆಂದರೆ ಆ ಟೈಮಲ್ಲಿ ಮದುವೆ ಶುಭ ಕಾರ್ಯಗಳು ಕಷ್ಟ ನಡೆಸಲಿಕ್ಕಾಗಲ್ಲ. ಹುಡುಗಿಗೆ ಸಾಡೆ ಸಾತಿದ್ರೆ ಮದುವೆ ಮಾಡಬೇಡಿ, ಮುಂದೂಡಿ ಅಂತ ಹೇಳ್ತೀವಿ ನಾವು. ಹಾಗಂತೇಳಿ 7 ವರ್ಷ ಕಾಯಿರಿ ಅಂತಲ್ಲ, ಮುಂದಿನ ವರ್ಷ ಗುರುಬಲ ಬಂದ ಮೇಲೋ ಗುರು ದೃಷ್ಟಿ ಚೆನ್ನಾಗಿದ್ದಾಗ ಮಾಡಿ ಅಂತ ಹೇಳ್ತೀವಿ. ಕೆಲವರು ಎಷ್ಟೋ ಜನ ಗುರುಳೇ 35 ವರ್ಷ ಆಗೋಯ್ತು ನನ್ನ ಮಗನಿಗೆ ಮದುವೆ ಸೆಟ್ ಆಗಲ್ಲ, ಯಾವುದೋ ಒಂದು ಸೆಟ್ ಆಗಿದೆ, ಎಲ್ಲೋ ಜಾತಕ ಕೇಳೋಣ ಅಂತ ಹೋದ್ವಿ, ಅಯ್ಯೋ ಈ ವರ್ಷ ಗುರುಬಲನೇ ಇಲ್ಲ, ಹೆಂಗೆ ಮದುವೆ ಮಾಡ್ತೀರಾ? ಹುಡುಗಿಯರೆಲ್ಲ ಒಬ್ರಿಗಿದ್ರು ಸಾಕು ಗುರುಬಲ ಇಲ್ಲ ಅಂದ ತಕ್ಷಣ ಮದುವೆ ಮಾಡಬಾರ್ದಂತಲ್ಲ. ಬೃಹಸ್ಪತಿ ಶಾಂತಿ, ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು, ಗುರುವಿಗೆ ಶಾಂತಿ ಕರ್ಮವನ್ನು ಮಾಡಿ ಖಂಡಿತ ಮದುವೆ ಮಾಡಬಹುದು. ಅದನ್ನು ಬ್ಲೈಂಡಾಗಿ ಗುರುಬಲ ಇಲ್ಲ ಅಂದ ತಕ್ಷಣ ಮದುವೆ ಮಾಡೋದಿಲ್ಲ. ಇನ್ನೊಂದು ಕೆಲವರು ತಪ್ಪು ಮಾಡ್ತಾರೆ. ನಮ್ಮ ಮಾವುಗಳ ಮಗಳು, ನಮ್ಮ ಅತ್ತೆ ಮಗಳು ಅಂತ ಹೇಳ್ಬಿಟ್ಟು ಜಾತಕನ ನೋಡದೆ ಮದುವೆ ಮಾಡಿಬಿಡ್ತಾರೆ ಕೆಲವರು. ಆವಾಗ ಕೂಡ ಎಡವಟ್ಟಾಗತ್ತೆ. ಯಾಕೆಂದರೆ ಅವ್ರ ಜೀವನ ಕೆಡಿಸಿದಂಥ ಶಾಪ ನಮಗೆ ತಟ್ಟುತ್ತೆ. ಯಾಕೆಂದರೆ ಅದು ಅತ್ತೆ ಮಗಳಾಗಲಿ ಮಾವನ ಮಗಳಾಗಲಿ ಜಾತಕವನ್ನು ವಿಮರ್ಶೆ ಮಾಡಿ ಮುಂದುವರಿಸಬೇಕಾಗತ್ತೆ. ಇಷ್ಟು ಅಂಶಗಳನ್ನು ನೆನಪಿಟ್ಕೊಳ್ಳದೆ ಏನಾದ್ರೂ ಮಾಡಿದ್ರೆ ಏನಾಗುತ್ತೆ, ಅದು ತಪ್ಪು. ಜಾತಕವನ್ನು ನೋಡಿದ ಮೇಲೆ ಒಳ್ಳೇದು ಹೇಳಿದ್ರೆ ಸಂತೋಷ ಪಡ್ತಾರೆ. ಜಾತಕ ನೋಡಿದ ಮೇಲೆ ಏನೋ ಕೆಟ್ಟದ್ದು ಹೇಳ್ಬಿಟ್ರೆ, ಅಯ್ಯೋ ಗುರುಗಳು ಹಿಂಗೆ ಹೇಳ್ಬಿಟ್ರೆ ಕೆಟ್ಟದ್ದು ಅಂತ ಅಲ್ವಾ. ಆದ್ದರಿಂದ ನಾವು ಜಾತಕವನ್ನು ನೋಡಿದ ಮೇಲೆ ಕೂಡ ನಾವು ಯಾವಾಗಾದರೂ ಅನುಷ್ಠಾನಕ್ಕೆ ಕೂತ್ಕೊಂಡಾಗ, ದೈವ ಸಂಕಲ್ಪಕ್ಕೆ ಕೂತ್ಕೊಂಡಾಗ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಈ ಜಾತಕವನ್ನು ನೋಡಿದ್ದೀವಿ, ಈ ಜಾತಕದವರು ಈ ಥರ ಸಮಸ್ಯೆ ಇದೆ. ಎಲ್ರಿಗೂ ಶಕ್ತಿ ಇರೋಲ್ಲ ಮಾಡ್ಸೋಕ್ಕೆ. ಪಾಪ ಶಕ್ತಿ ಇರೋರು ಮಾಡಿಸ್ಕೊತಾರೆ, ಶಕ್ತಿ ಇಲ್ಲ ಏನು ಮಾಡಬೇಕು? ಅದಕ್ಕೆ ನಾವು ಮಾಡ್ತಕ್ಕಂಥ ಜಪದಲ್ಲಿ, ಅನುಷ್ಠಾನದಲ್ಲಿ ದೇವರನ್ನು ಕೇಳ್ಕೊತೀವಿ. ಇಂಥವ್ರು ನಮ್ಮ ಹತ್ರ ಜಾತಕ ತೋರಿಸಿದ್ರೆ ಅವ್ರು ಒಳ್ಳೇದಾಗಲಿ ಅಪ್ಪ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರಿಗಿರ್ತಕ್ಕಂಥ ಗ್ರಹಚಾರಗಳು ಏನಿದ್ರು ಕಡಿಮೆ ಆಗಲಿ ಅಂತಿಲ್ಲಿ ನಾವು ಕೇಳ್ಕೊತೀವಿ ಅದನ್ನು. ಆದ್ದರಿಂದ ಇಷ್ಟು ವಿಮರ್ಶೆಯನ್ನು ಮಾಡಿದ್ರೆ ಒಳ್ತುಂಟಾಗ್ತಕ್ಕಂಥದ್ದು ಇರುತ್ತೆ. ಎಸ್ ಗುರುಜಿ, ಹೇಳ್ದಂಗೆ ಸಮಸ್ಯೆಗೊಂದು ಪರಿಹಾರ ಇದ್ದೇ ಇರುತ್ತೆ. ಖಂಡಿತ ಅದನ್ನು ಮಾಡ್ಕೊಂಡು ಮುಂದುವರೆದ್ರೆ ಒಳ್ಳೇದಾಗುತ್ತೆ. ಆ್ಯಂಡ್ ಸಾಕಷ್ಟು ಜನ ನಂಬಲ್ಲ. ಸೊ ಅವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ, ಎಷ್ಟು ಇಂಪಾರ್ಟೆಂಟ್ ಆಗಿದೆ ಜಾತಕ ವಿಮರ್ಶೆ ಮಾಡ್ಕೊಳ್ಳೋದು, ಏನೆಲ್ಲ ನೋಡಬೇಕು ಅನ್ನೋದು. ಎಸ್ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ಧನ್ಯವಾದ. ಸತ್ಯ ಸಂತು ಯಜಮಾನಸ್ಯ ಕಾಮ. ದಯವಿಟ್ಟು ವೀಕ್ಷಕರಲ್ಲಿ ನಾನು ಸದ್ವಿನಯವಾಗಿ ವಿನಂತಿ ಮಾಡೋದೇನಂತಂದರೆ, ದಯವಿಟ್ಟು ಹೆಣ್ಣುಮಕ್ಳೆಲ್ಲರೂ ಕೂಡ ಯಾವುದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ. 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ. ದಯವಿಟ್ಟು ಯಾವುದೇ ಸಂಶಯ ಇಲ್ಲದೆ ಆವತ್ತು ಹಬ್ಬ ಆಚರಣೆ ಮಾಡಿ. ಎಲ್ರಿಗೂ ಭಗವತಿ ಅನುಗ್ರಹದಿಂದ, ಆ ಮಹಾಲಕ್ಷ್ಮಿ ಅನುಗ್ರಹದಿಂದ ಎಲ್ರಿಗೂ ಕೂಡ ಧನ, ಕನಕ, ವಸ್ತು, ವಾಹನ, ಭಗವಂತ 100 ವರ್ಷ ನಮ್ಗೆ ಆಯುಸ್ ಕೊಡೋದು ಮುಖ್ಯ ಅಲ್ಲ, ಆ 100 ವರ್ಷ ಆರೋಗ್ಯ ಕೊಡಬೇಕು. ಬರೀ ಆಯುಸಿದ್ಬಿಟ್ಟು ಬರಬಾರ್ದು ಕಾಯಿಲೆಗಳು, ಬರಬಾರ್ದು ಕಷ್ಟ ಬಿಟ್ಟರೆ 100 ವರ್ಷ ಬದುಕಿನ ಪ್ರಯೋಜನ ಅಲ್ವಾ. ಅದಕ್ಕೆ ನಾವು ದೇವರಲ್ಲಿ ಏನು ಕೇಳ್ಕೊಬೇಕಂದ್ರೆ ಕಷ್ಟ ಕೊಡೋದು ಕೇಳ್ಕೊಬೇಕಂತೆ. ಯಾಕಂದರೆ ನಮಗೆ ಕಷ್ಟ ಇದ್ದರೆ ದೇವ್ರ ಹತ್ರಕ್ಕೆ ಹೋಗ್ತೀವಿ ನಾವು, ಕಷ್ಟ ಇದ್ದರೆ ನಾವು ಪ್ಲ್ಯಾನ್ ಮಾಡ್ತೀವಿ. ನಾವು ಸುಖ ಇದ್ಬಿಟ್ರೆ ಪ್ಲ್ಯಾನ್ ಕೊಡೋಲ್ಲ, ದೇವಸ್ಥಾನಕ್ಕೆ ಹೋಗೋಲ್ಲ ನಾವು. ಅದಕ್ಕೆ ನಾವು ದೇವರಲ್ಲಿ ಏನು ಕೇಳ್ಕೊಬೇಕಂದ್ರೆ, ಭಗವಂತ ಬಂದಿರೋ ಕಷ್ಟಗಳನ್ನು ಎದುರಿಸೋ ಶಕ್ತಿ ಕೊಡೋದು ದೇವರಲ್ಲಿ ಕೇಳ್ಕೊಬೇಕು. 2ನೇ ವಿಷಯ, ಆರೋಗ್ಯವನ್ನು ಕೃಪೆ ಮಾಡಪ್ಪ ಅಂತ ದೇವರಲ್ಲಿ ಕೇಳ್ಕೊಬೇಕು. ಅದು ಎಲ್ರಿಗೂ ಕೂಡ
ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯಗಳು. ಅದೇ ರೀತಿ ಆ ವರಮಹಾಲಕ್ಷ್ಮಿ ಅನುಗ್ರಹದಿಂದ ಎಲ್ರಿಗೂ ಒಳ್ಳೆಯದಾಗಲಿ. 21ನೇ ತಾರೀಕೆ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿ, 22ನೇ ತಾರೀಕು ಆಚರಣೆ ಇಲ್ಲ. ಆದ್ದರಿಂದ ಆಚರಣೆ ಮಾಡೋದ್ರಿಂದ ಆ ಭಗವತಿ ಅನುಗ್ರಹ ಎಲ್ಲ ಸಿರಲಿ. ನಾಳೆ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ. ನಾಳೆ ಕಾರ್ಯಕ್ರಮ ಪಿತೃಶಾಪದ ಬಗ್ಗೆ, ಪಿತೃಶಾಪದಿಂದ ಏನು ಉಂಟಾಗುತ್ತೆ, ಏನು ಫಲ ಸಿಗುತ್ತೆ ಅಂತಕ್ಕಂಥದ್ದು ನಾಳೆ ವಿಚಾರದಲ್ಲಿ ಮಾತಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ.